ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ತಾಲೂಕು ಅಧ್ಯಕ್ಷರು ಎಸ್ ನಾರಾಯಣಸ್ವಾಮಿ, ಗೌರವಾಧ್ಯಕ್ಷರು ಈರಪ್ಪ ರೆಡ್ಡಿ, ಕಾರ್ಯದರ್ಶಿಗಳು ದೇವರಾಜ್ ಗೌಡ, ಪ್ರಧಾನ ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಉಪಾಧ್ಯಕ್ಷರು ಸಿಬಿ ಮೋಹನ್ ಮತ್ತು ರಮೇಶ್, ಕರ್ಜನ್ಸಿ ನಟರಾಜ್, ಕಾರ್ಯದರ್ಶಿಗಳು ಚಲಪತಿ ನಾರಾಯಣಸ್ವಾಮಿ, ಸಂಘಟನಾ ಕಾರ್ಯದರ್ಶಿಗಳು ಗೋಪಾಲ್, ಹಸಿರು ಸೇನೆ ಸಂಚಾಲಕರು ಶಿವಕುಮಾರ್. ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಎಲ್ಲರ ಸಹಭಾಗಿತ್ವದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಆಯ್ಕೆ ಮಾಡಿ ಘೋಷಣೆ ವ್ಯಕ್ತಪಡಿಸಿದರು. 2011ರಲ್ಲಿ ಸ್ಥಾಪನೆಯಾದಂತಹ ರೈತ ಸಂಘ ಮೊದಲ ತಾಲೂಕು ಅಧ್ಯಕ್ಷರಾಗಿ ವೀರಭದ್ರ ಸ್ವಾಮಿ ಅವರು 2015ರವರೆಗೆ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. 2015ರಿಂದ ಈ ದಿವಸದವರೆಗೆ ಸುಮಾರು 9 ವರ್ಷ 33 ತಿಂಗಳ ಕಾಲ ನಾನು ಶ್ರೀನಿವಾಸಪುರ ತಾಲೂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ. ಈ ದಿವಸ ನಮ್ಮ ಶ್ರೀನಿವಾಸಪುರ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ನಮ್ಮ ತಾಲೂಕು ಸಮಿತಿ ಸಭೆ ಮತ್ತು ಜಿಲ್ಲಾ ಮುಖಂಡರು ಮತ್ತು ರಾಜ್ಯ ಮುಖಂಡರು ಒಳಗೊಂಡಂತೆ ಸರ್ವಾನುಮತದಿಂದ ಮಾಸ್ತೇನಹಳ್ಳಿ ನಾರಾಯಣಸ್ವಾಮಿ ಅವರನ್ನ ತಾಲೂಕು ಅಧ್ಯಕ್ಷರಾಗಿ ಘೋಷಿಸಿದ್ದೇವೆ, ಆಯ್ಕೆ ಮಾಡಿದ್ದೇವೆ. ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಮತ್ತು ಅಧಿಕಾರ ಹಸ್ತಾಂತರ ಅನ್ನೋ ಬದಲು ನಾವು ಒಂದು ಬಾವುಟವನ್ನ ಕೊಟ್ಟು ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾ ಇದ್ದೀವಿ ಸರ್. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರವಾನ್ವಿತ ದಳಸನೂರು ವೀರಭದ್ರ ಸ್ವಾಮಿಯವರೇ, ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷರಾದ ಭೈರವರೆಡ್ಡಿ ಅವರೇ, ಶ್ರೀನಿವಾಸಪುರ ತಾಲೂಕಿನ ಇಷ್ಟು ದಿನ 9 ವರ್ಷದಿಂದ ನೂತನ ಅಧ್ಯಕ್ಷರಾಗಿದ್ದಂಥ ನಂಬಳ್ಳಿ ಶ್ರೀರಾಮ್ ರೆಡ್ಡಿ ಅವರೇ ಹಾಗೂ ತಾಲೂಕಿನ ಎಲ್ಲ ಗೌರವಾನ್ವಿತ ನಮ್ಮ ರೈತ ಬಂಧುಗಳೇ, ಈ ದಿವಸ ನನ್ನನ್ನು ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಸರ್ವಾನುಮತದಿಂದ ತಾಲೂಕಿನ ಎಲ್ಲ ಸಮಿತಿಯವರು ನನ್ನನ್ನು ಸರ್ವಾನುಮತದಿಂದ ತಾಲೂಕಿನ ರೈತ ಸಂಘದ ಅಧ್ಯಕ್ಷರ ಸ್ಥಾನದಲ್ಲಿ ನನ್ನನ್ನು ಗುರುತಿಸಿದ್ದಾರೆ. ಈ ಒಂದು ಸ್ಥಾನಕ್ಕೆ ನಾನು ಯಾವುದೇ ಭಂಗ ಬರದೆ ಕಾನೂನು ರೀತಿಯಲ್ಲಿ ರೈತರ ಪರ ಹೋರಾಟಗಳು ಮಾಡಿಕೊಂಡು ನಾನು ಯಶಸ್ವಿಗೊಳಿಸ್ತೀನಿ ಅಂತ. ಸರ್, ತಮ್ಮಲ್ಲಿ ಒಂದು ಮಾತು. ತಾವು ಈ ದಿನ ರೈತ ಸಂಘದ ನೂತನ ಅಧ್ಯಕ್ಷರಾಗಿ ಈಗಾಗಲೇ ಇಂದಿನ ಶ್ರೀರಾಮ್ ರೆಡ್ಡಿ ಅವರು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ಸಭೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೇರ ದೃಷ್ಟಿಯಿಂದ ಮಾಡ್ತಾ ಇದ್ರು. ಅದೇ ರೀತಿ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಯಾವ ರೀತಿ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಪ್ರತಿಯೊಬ್ಬ ಜನರ ಸಮಸ್ಯೆಗೆ ತಾವು ಸಹಕಾರ ನೀಡ್ತೀರಿ? ರೈತರ ಸಮಸ್ಯೆಗಳಿಗೂ ದಿನಪೂರ್ತಿ ಸ್ಪಂದಿಸ್ತೀವಿ. ಆಮೇಲೆ ಇನ್ನೊಂದು ಮಾತು, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಇಂದಿನ ಒಂದು ಅಧ್ಯಕ್ಷರು ದೂರವಾಣಿ ಮುಖಾಂತರ ಆದರೂ ಅವರಿಗೆ ಸಮರೂಪವಾಗಿ ಉತ್ತರ ನೀಡ್ತಾ ಇದ್ರು. ತಮ್ಮ ಒಂದು ಅಧಿಕಾರ ಅವಧಿನಲ್ಲಿ ದೂರವಾಣಿ ಮುಖಾಂತರ ಯಾವ ರೀತಿ ತಮ್ಮ ನೇರ ಸಹಕಾರ ಇರುತ್ತೆ? ಪ್ರತಿಯೊಂದು ಸಮಸ್ಯೆಗಳನ್ನು ನಾನು ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ನನ್ನ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ, ಜಿಲ್ಲಾ ಮುಖಂಡರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರಿಗೂ ಫೋನಿನ ಮುಖಾಂತರ, ಕಿವಿ ಮುಖಾಂತರ ಎಲ್ಲರಿಗೂ ಹೇಳಿ ಆ ಸಮಸ್ಯೆಗಳಿಗೆಲ್ಲ ಸ್ಪಂದಿಸ್ತೀನಿ. ನಮ್ಮ ಹೆಸರು ಭೈರವರೆಡ್ಡಿ ಅಂತ, ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ. ಇವತ್ತಿನ ಅಧ್ಯಕ್ಷ ರಾಜೀನಾಮೆಯಿಂದ ಮತ್ತೊಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೇವೆ. ತಾಲೂಕು ಎಲ್ಲ ಪದಾಧಿಕಾರಿಗಳ ಆಶಯದಂತೆ ಸರ್ವಾನುಮತದಿಂದ ಮತ್ತೆ ನಾರಾಯಣಸ್ವಾಮಿಯವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೇವೆ. ಮತ್ತೆ ಗೌರವಾಧ್ಯಕ್ಷರಾಗಿ ಈರ್ಪಟ್ಟಿನ ಆಯ್ಕೆ ಮಾಡಿದ್ದೇವೆ. ಮತ್ತೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಗಲ್ದಿಗಾನಹಳ್ಳಿ, ಮತ್ತೆ ಪ್ರಧಾನ ಕಾರ್ಯದರ್ಶಿ ಅಸ್ಲಾಂ ಪಾಷಾ ಅವರನ್ನು ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿದ್ದ ಸಿಬಿ ಮೋಹನ್ ಮತ್ತು ಸೋಮನಾಥ ರಮೇಶ್ ಮಾಡಿದ್ದೀವಿ. ಅದೇ ರೀತಿ ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕನ್ಯಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಅವರು ಆಯ್ಕೆ ಮಾಡಿದ್ದೀವಿ. ಸಹ ಕಾರ್ಯದರ್ಶಿಗಳು ಚಲಪತಿ ಮತ್ತು ನಾರಾಯಣ ರೆಡ್ಡಿ, ಮತ್ತೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದ CS ಗೋಪಾಲ್ ನಂದಿನಿ, ಮತ್ತೆ ಶಿವಕುಮಾರ್ ಹಸಿರು ಸೇನೆಯ ಕಾರ್ಯದರ್ಶಿ. ಥ್ಯಾಂಕ್ ಯು. ಈ ಸೇವೆಯನ್ನ ಸಲ್ಲಿಸಿದ್ದೀನಿ. ಈಗ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಈ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ನಾನು ವೈಯಕ್ತಿಕಗಳಿಂದ ರಾಜೀನಾಮೆ ನೀಡಿ ಈ ದಿವಸ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮುಖಂಡರ ಸಮ್ಮುಖದಲ್ಲಿ ಈ ದಿವಸ ನಮ್ಮ ತಾಲೂಕು ಸಮಿತಿಯನ್ನ ಸಭೆ ಒಳಗೊಂಡಂತೆ ಸರ್ವಾನುಮತದಿಂದ ಮಾಸ್ತೇನಹಳ್ಳಿ ನಾರಾಯಣಸ್ವಾಮಿ ಎಂಬುವರನ್ನ ಈ ದಿವಸ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಸಿದ್ದೀವಿ. ಅವರು ಸಹ ಇಷ್ಟು ದಿವಸ ನಮ್ಮ ಜೊತೆಯಲ್ಲಿದ್ದು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಗೆ ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಶ್ರಮಕ್ಕೆ ತಕ್ಕಂತೆ ಈ ದಿವಸ ನಾವು ಅಧ್ಯಕ್ಷ ಪದವಿಯನ್ನ ಅವರಿಗೆ ನೀಡಿದ್ದೀವಿ. ಅವರು ಇನ್ನು ಮುಂದೆ ರೈತರ ಹೋರಾಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಅಂತ ಹೇಳುತ್ತಾ, ನನ್ನ 2011ರಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ರೈತ ಸಂಘ
ಉದ್ಘಾಟನೆಗೊಂಡಿತು. ಪ್ರಥಮ ಅಧ್ಯಕ್ಷರಾಗಿ SG ವೀರಭದ್ರ ಸ್ವಾಮಿ ಅವರು 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ನಂತರ 2015ರಲ್ಲಿ ನನ್ನನ್ನ ಅಂದ್ರೆ ಶ್ರೀರಾಮ್ ರೆಡ್ಡಿ NG ನನ್ನನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಈಗ 9 ವರ್ಷ 3 ತಿಂಗಳ ಕಾಲ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ. ಈ ಸಮಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ, ರೈತರ ಪರ ಹೋರಾಟಗಳನ್ನ ಮಾಡಿದ್ವಿ. ಒಂದು ಫಸಲ್ ಬಿಮಾ ವಿಚಾರವಿರ್ಬೋದು, ರೈತರಿಗೆ ಸಂಬಂಧಿಸಿದ ಮಾವು ಬೆಂಬಲ ಬೆಲೆ 2018 ಮತ್ತು 2024ರಲ್ಲಿ 2 ಸಲ ಮಾವು ಬೆಂಬಲ ಆಗ್ಬೋದು. ತರಕಾರಿ ಆಕ್ಷನ್ ಮಾರ್ಕೆಟ್ ಅನ್ನ ಇಲ್ಲಿಂದ APMC ಮಾರ್ಕೆಟ್ಗೆ ಶಿಫ್ಟ್ ಮಾಡಿರಬಹುದು. ಅದೇ ರೀತಿಯಾಗಿ ರೈತರಿಗೆ ಸಂಬಂಧಿಸಿಪಟ್ಟಂತಹ ತಾಲೂಕು ಕಚೇರಿಗಳಲ್ಲಿ ಯಾವುದೇ ಕೆಲಸಗಳು ವಿಳಂಬದಲ್ಲಿ ತಾಲೂಕು ಕಚೇರಿ ಮುಂದ್ಗಡೆ ಒಂದು ಹೋರಾಟಗಳನ್ನು ಮಾಡಿರಬಹುದು. ಪ್ರತಿಯೊಂದು ಹಂತದಲ್ಲೂ ರೈತರಿಗೆ ಸ್ಪಂದಿಸುತ್ತಾ ಪ್ರತಿಯೊಂದು ಹಂತದಲ್ಲಿಯೂ ರೈತರ ಹೋರಾಟವನ್ನ ಕೈಗೆತ್ತಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತಿ ನಿಲ್ಲಬೇಕಾದಂತ ಕೆಲಸನ ಮಾಸ್ಟರ್ನಲ್ಲಿ ನಾರಾಯಣಸ್ವಾಮಿ ಅವರು ಮಾಡಬೇಕು. ಮುಂದೆ ಏನು ಈ ನಮ್ಮ ನಂಬಿಹಳ್ಳಿ ಶ್ರೀರಾಮ್ ರೆಡ್ಡಿ ಅವರು 9 ವರ್ಷ ಏನು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ. ಸಂಘಟನೆಯನ್ನ ಕೋಡಿಹಳ್ಳಿ ಚಂದ್ರಶೇಖರನ್ ಅವರ ರೈತ ಸಂಘದ ಜವಾಬ್ದಾರಿಯನ್ನ ಮುಂದುವರ್ಸ್ಕೊಂಡು ಬಂದಿದ್ರು. ಅದೇ ತರನೇ ನಾರಾಯಣಸ್ವಾಮಿ ಅವರು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನೇ ಕಾರ್ಯಕ್ರಮಗಳು, ದೊಡ್ಡ ಕಾರ್ಯಕ್ರಮ ರೂಪಿಸಿದಾಗ ನಾವು ಜಿಲ್ಲಾ ಮುಖಂಡರುಗಳು, ರಾಜ್ಯ ಮುಖಂಡರು ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರನ್ ಅವರ ಆದಿಯಾಗಿ ನಾವು ಎಲ್ಲಾ ಸಹಕಾರವನ್ನು ಸಹ ನಮ್ಮ ತಾಲೂಕು ಅಧ್ಯಕ್ಷರಿಗೆ ನಾವು ಕೊಡ್ತೇವೆ. ನಾನು ಈ ಮಾತನ್ನ ಲಾಸ್ಟ್ ಅಲ್ಲಿ ಇವಾಗ ಬೇಡ. ಮೊನ್ನೆ ಎಲ್ಲ ರೈತ ಯಾಕಂದ್ರೆ